ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತು ನಾನು ನಿಮ್ಮನ್ನು ಒಂದು ಸೂಗೆ ಕರ್ಕೊಂಬರ್ತಾ ಇದ್ದೀನಿ. ಮಸ್ಕಟ್ಟಲ್ಲಿರೋದು ಈ ಸೂಕ್ ಹೆಸರು ಸೂಕ್ ಆಲ್ ಮದೀನಾ ಅಂತ ಹೇಳಿ. ಇಲ್ಲೊಂದು ನೈಟ್ ಬಜಾರ್ ಇತ್ತು. ಇವಾಗ ವೀಕೆಂಡ್ಸ್ ಅಲ್ವಾ, ಹಾಗಾಗಿ 4 days ನೈಟ್ ಬಜಾರ್ ಸೂಕ್ ನಡೀತಾ ಇತ್ತು. ಸೂಕ್ ಅಂದರೆ ಮತ್ತೇನೂ ಇಲ್ಲ, ನಮ್ಮ ಕಡೆ ನಾವು ಸಂತೆ ಅಂತ ಹೇಳ್ತೀವಲ್ಲ ಹಾಗೆ. ಈ ಗಲ್ಫ್ ಕಂಟ್ರಿಗಳಲ್ಲಿ ಸ್ಟ್ರೀಟ್ ಮಾರ್ಕೆಟ್ನೆಲ್ಲ ಸೂಕ್ ಅಂತ ಹೇಳಿ ಕರೀತಾರೆ. ನೀವಿಲ್ಲಿ ನೋಡ್ತಾ ಇರೋ ಸ್ಟಾಲಲ್ಲಿ ಎಲ್ಲ ಒರಿಜಿನಲ್ ಮುತ್ತುಗಳಿಂದ ಮಾಡಿರುವಂಥ ಒಂದು ಆರ್ನಮೆಂಟ್ಸ್ ಎಲ್ಲ ಇದೆ ಇಲ್ಲಿ. ಈ ಸ್ಟಾಲಲ್ಲಿ ಎಲ್ಲ ಥರದ ಕಲೆಕ್ಷನ್ಸ್ ಸಹ ಇತ್ತು. ಕಿವಿ ಓಲೆ, ಉಂಗುರ, ಸರಗಳು, ಬ್ರೇಸ್ಲೆಟ್ಗಳು ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಮಾತ್ರ. ನೋಡಿ ಇಲ್ಲಿ ಎಲ್ಲ ಒರಿಜಿನಲ್ ಮುತ್ತುಗಳಂತೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ನೆಕ್ಸ್ಟ್ ಸ್ಟಾಲ್ ಬಂದು ಕ್ಯಾಂಡಲ್ಸ್. ಈ ಸ್ಟಾಲ್ನ ಓನರ್ ನಿಮಗೆ ಇದ್ರ ಬಗ್ಗೆ ಮಾಹಿತಿ ನೀಡ್ತಾರೆ. Hello, I am Besha and this is Vella Candles. Vella Candles, it's all organic, 100% natural soy wax candles. It's handmade and it's scented with natural fragrances oils. We have these 3 main candles. We have our 6 scents, which is special for us, and we have 3 sizes: small, big and medium. Also, we do customized candles such as Risa flowers, which can be for decorative items or just for giveaways and occasions. We also make customized candles and also we do customized candles like this one. It will look amazing for a decorative set in your living room, or if you want to give it as a special gift. These are also another special items for plants lover. These one are candles for special occasions like bridal shower. It's so special like this one, you can see it. And we can also put a ribbon and the color can be adjusted according to your theme. This is the small teddy bear. It's very nice, it's very cute. It comes with different colors and it's perfect for birthdays, baby showers, baby reception. We also can make customized and decor designs of it, like this cute one. It would be the perfect gift for your reception. And also we can make some VIP also items like this one. See how cute this is? It can make your occasion even more special. ಈ ಸ್ಟಾಲಲ್ಲಿ ಪ್ಯೂರ್ ಹನಿ, ಕಾಫಿ ಬೀಜ, ಟೀ ಪೌಡರ್, ಕಾಫಿ ಪೌಡರ್, ಹಾಗೆ ಡಾರ್ಕ್ ಚಾಕ್ಲೇಟ್ ಸಹ ಇತ್ತು. ಈ ಶಾಪಿನ ವಿಶೇಷತೆ ಏನು ಗೊತ್ತಾ, ಇವರು ಎಲ್ರಿಗೂ ಫ್ರೀಯಾಗಿ ಟೀ ಮತ್ತು ಕಾಫಿನ ಸರ್ವ್ ಮಾಡ್ತಾಯಿದ್ರು. ಇಲ್ಲಿ ನೋಡಿ, ಫ್ರೀಯಾಗಿ ಕಾಫಿ ಮತ್ತು ಟೀನ ಯಾವ ಥರ ಸರ್ವ್ ಮಾಡ್ತಾರೆ ಅಂತ ಹೇಳಿ. ಬನ್ನಿ ನೆಕ್ಸ್ಟ್ ಸ್ಟಾಲಲ್ಲಿ ಏನು ಸಿಗುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, ಈ ಸ್ಟಾಲಲ್ಲಿ ಎಲ್ಲ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್. ಒಂದೊಂದು ಬೊಂಬೆಗಳು ಎಷ್ಟು ಕ್ಯೂಟಾಗಿದೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಸ್ಪೆಷಲಿ ಪೆಂಗ್ವಿನ್ಗಳು ಮಾತ್ರ ತುಂಬ ಇಷ್ಟ ಆಯಿತು. ಹಾಗೆ ಈ ಸ್ಟಾಲಲ್ಲಿ ಹ್ಯಾಂಡ್ಮೇಡ್ ಬ್ಯಾಗ್ಸು, ಬ್ರೇಸ್ಲೆಟ್ ಸಹ ಮಾರ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಇಲ್ಲಿ. ಹಾಗೆ ಇಲ್ಲಿ ಟ್ರೆಡಿಷನಲ್ ವೇರ್ ಕ್ಲಾತ್ ಸಹ ಮಾರ್ತಾಯಿದ್ರು. ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನೈಟ್ ಆಗಿರೋದ್ರಿಂದ ಎಲ್ಲ ಮಿಣ ಅಂತ ಮಿನುಗ್ತಾ ಇತ್ತು. ಈ ಸ್ಟಾಲಲ್ಲಿ ಎಲ್ಲ ಟ್ರೆಡಿಷನಲ್ ಬಟ್ಟೆಗಳನ್ನೇ ಸಹ ಸೇಲ್ ಮಾಡ್ತಾ ಇದ್ದಿದ್ದು. ನನಗೆ ಸಿಕ್ಕಿದ ನೆಕ್ಸ್ಟ್ ಸ್ಟಾಲ್ ಇಂಡಿಯನ್ ಸ್ಟಾಲ್. ಈ ಸ್ಟಾಲ್ ಓನರ್ ಇಂಡಿಯಾದವರಂತೆ, ಹಾಗಾಗಿ ನನಗೆ ತುಂಬ ಪ್ರಿಯವಾಯಿತು ಈ ಸ್ಟಾಲ್. ನನಗೆ ಈ ಶಾಪಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಕ್ಲಚಸ್ ಬ್ಯಾಗ್ಗಳು. ಇದೆಲ್ಲ ಹ್ಯಾಂಡ್ಮೇಡ್ ಬ್ಯಾಗ್ಸೇ ಅಂತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಎಷ್ಟು ಯುನೀಕಾಗಿ ಮಾಡಿದಾರಲ್ವ ಒಂದೊಂದು ಬ್ಯಾಗ್ನು ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಹಾಗೆ ಈ ಶಾಪಲ್ಲಿ ಸ್ಯಾರಿ ಮತ್ತು ಬ್ಲೌಸಸ್ ಸಹ ಸೇಲ್ ಮಾಡ್ತಾಯಿದ್ರು. ಇದ್ರ ಜೊತೆ ಜ್ಯುವೆಲ್ರಿ ಸಹ ಈ ಶಾಪಲ್ಲಿ ಸೇಲ್ ಮಾಡ್ತಾಯಿದ್ರು. ಇಲ್ಲಿ ನೋಡಿ, ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಉಂಗುರಗಳು. ನಾವು ಯೂಶಲಿ ಚಿಕ್ಕವರಿದ್ದಾಗ ಈ ಸಂತೆಲಿ ಮಾರ್ತಾಯಿದ್ರಲ್ವ, ಜಾತ್ರೆಗಳಲ್ಲಿ, ಸಂತೆಗಳಲ್ಲಿ, ಅದೆಲ್ಲ ನಂಗೆ ತುಂಬ ನೆನಪಾಯಿತು ಈ ಸ್ಟಾಲ್ ನೋಡಿ. ಈ ಜ್ಯುವೆಲ್ರಿಗಳೆಲ್ಲ ಏನು ಗೋಲ್ಡ್ ಅಲ್ಲ, ಎಲ್ಲ ಆರ್ಟಿಫಿಷಿಯಲ್ಸೇ. ಬಟ್ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವು ಯೂಸ್ ಮಾಡೋವಂಥ ಒಂದು ಡಿಸೈನ್ಸ್ಗೂ ಇಲ್ಲಿರುವಂಥ ಡಿಸೈನ್ಸ್ಗಳಿಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಲ್ವಾ. ಈ ಜ್ಯುವೆಲ್ರಿಗಳೆಲ್ಲ ಇಲ್ಲಿನ ಒಂದು ಟ್ರೆಡಿಷನಲ್ ಸ್ಟೈಲಲ್ಲಿ ಮಾಡಿರ್ತಾರೆ. ನೋಡಿ ಇಲ್ಲೆಲ್ಲ ಯಾವ ಥರ ಇರುತ್ತೆ ಜ್ಯುವೆಲ್ರೀಸ್ ಅಂತ ಹೇಳಿ. ಇನ್ನೂ ಕೆಲವೊಂದೊಂದು ಡಿಸೈನ್ಗಳು ನಾವು ಯೂಸ್ ಮಾಡೋ ಥರನೇ ಇರ್ತಾ ಇತ್ತು. ನೀವಿಲ್ಲಿ ನೋಡ್ತಾ ಇರ್ಬೋದು, ಇತ್ತೀಚಿನ ದಿನಗಳಲ್ಲಿ ಕಾಡಾನ ನಾವು ತುಂಬ ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ.
ಈ ಇಂಡಿಯನ್ ಶಾಪ್ ಸ್ವಲ್ಪ ದೊಡ್ಡದಾಗಿನೇ ಇತ್ತು, ಹಾಗಾಗಿ ಇಲ್ಲಿ ಜ್ಯುವೆಲ್ರಿ ಕಲೆಕ್ಷನ್ಸ್ ಎಲ್ಲ ತುಂಬ ಜಾಸ್ತಿನೇ ಇತ್ತು. ನೀವಿಲ್ಲಿ ನೋಡ್ತಾ ಇರ್ಬೋದು, ಕುಂದನ್ಸಿರೋವಂಥ ಜ್ಯುವೆಲ್ರಿಗಳು ಸ್ವಲ್ಪ ಜಾಸ್ತಿ ಇತ್ತು ಈ ಶಾಪಲ್ಲಿ. ನೋಡಿ ಎಷ್ಟು ವೆರೈಟೀಸ್ ಆಫ್ ಜ್ಯುವೆಲ್ರೀಸ್ ಎಲ್ಲ ಇದೆ ಅಲ್ವಾ, ತುಂಬ ಚೆನ್ನಾಗಿತ್ತು. ಈ ಸೂಕಲ್ಲಿ ಎಷ್ಟೋ ಸ್ಟಾಲ್ಗಳು ನಂಗೆ ಇಷ್ಟ ಆಯಿತು. ಅದರಲ್ಲಿ ತುಂಬ ಸ್ಪೆಷಲಾಗಿ ಅಂತ ಅನಿಸಿದ್ದು ನನಗೆ ಈ ಸ್ಟಾಲ್, ಯಾಕಂದರೆ ಇದು ರೆಸಿನ್ ಆರ್ಟ್ ಶಾಪ್. ನೀವಿಲ್ಲಿ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ಕಿಚನ್ ಕ್ರಾಕರೀಸ್ ಮೇಲೂ ಸಹ ರೆಸಿನ್ ಆರ್ಟ್ಸ್ ಇದೆ. ಆ್ಯಂಡ್ ಎಷ್ಟೊಂದು ಶೋ ಪೀಸಸ್ಗಳನ್ನು ಸಹ ಇಲ್ಲಿ ರೆಸಿನ್ ಆರ್ಟಿಂದನೇ ಮಾಡಿದ್ದಾರೆ. ಸ್ಪೆಷಲಿ ವಾಲ್ ಕ್ಲಾಕ್ ನೋಡ್ಬೋದು ನೀವು, ಇದು ಸಹ ರೆಸಿನ್ ಆರ್ಟಿಂದ ಮಾಡಿರೋದು. ಅದು ಬೀಚ್ ಥೀಮ್ ಇಟ್ಕೊಂಡು ಮಾಡಿರೋದು, ತುಂಬ ಚೆನ್ನಾಗಿದೆ ಅಲ್ವಾ. ಹಾಗೆ ಇದು ಇನ್ನೊಂದು ಕ್ಯಾಂಡಲ್ ಸ್ಟಾಲ್. ಏನು ಕ್ಯಾಂಡಲ್ಗಳಲ್ಲಿ ವಿಶೇಷತೆ ಏನಿರುತ್ತೆ ಅಂತ ನೋಡ್ತಾ ಇದ್ದೀರಾ. ಇಲ್ಲಿ ಕ್ಯಾಂಡಲ್ ಡಿಸೈನ್ ಮಾತ್ರ ಬೇರೆ ಆಗಿಲ್ಲ, ಎಲ್ಲ ಕ್ಯಾಂಡಲ್ಸ್ಗಳು ಬೇರೆ ಬೇರೆ ಫ್ರೇಗ್ರೆನ್ಸಲ್ಲಿ ಸಹ ಸಿಗುತ್ತೆ. ಈ ಕ್ಯಾಂಡಲ್ಸ್ಗಳನ್ನ ನಮಗಿಷ್ಟವಾದ ರೀತಿಯಲ್ಲಿ ಸಹ ನಾವು ಮಾಡಿಸ್ಕೋಬೋದು, ಯಾಕಂದರೆ ಎಲ್ಲ ಹ್ಯಾಂಡ್ ಮೇಡ್ ಆಗಿರುತ್ತೆ, ಹಾಗೆ ಹೋಮ್ ಮೇಡ್ ಸಹ. ಇಲ್ಲಿ ನೋಡಿ, ಈ ಸ್ಟಾಲಲ್ಲಿ ಎಲ್ಲ ಲೆದರ್ ಬ್ಯಾಗ್ಸ್ ಸಿಗುತ್ತೆ. ಅದರಲ್ಲಿ ಏನು ವಿಶೇಷತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದೆಲ್ಲ ಕ್ಯಾಮಲ್ ಲೆದರ್ ಬ್ಯಾಗ್ಸ್. ನಾನು ಫಸ್ಟ್ ಟೈಮ್ ಕ್ಯಾಮಲ್ ಲೆದರ್ ಬ್ಯಾಗ್ನ ನೋಡ್ತಾ ಇರೋದು. ಬೇರೆ ಪ್ರಾಣಿಗಳದ್ದೆಲ್ಲ ಲೆದರ್ ಬ್ಯಾಗ್ಸ್ ನೋಡಿದ್ದೆ, ಬಟ್ ಕ್ಯಾಮಲ್ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಈ ಸ್ಟಾಲ್ ತುಂಬ ಅಟ್ರಾಕ್ಟಿವ್ ಆಗಿತ್ತು, ಯಾಕಂದರೆ ಇಲ್ಲಿರುವಂಥ ಎಲ್ಲ ಪ್ರಾಡಕ್ಟ್ಗಳು ಕ್ಲೇ ಪ್ರಾಡಕ್ಟ್ಸ್ಗಳು, ಹಾಗೆ ಇರಾನ್ ದೇಶದ್ದು. ಇಲ್ಲಿ ಮಾಡಿರುವಂಥ ಎಲ್ಲ ಕಲಾಕೃತಿಗಳು ಸಹ ಇರಾನ್ ಅವ್ರದ್ದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಎಲ್ಲ ಆರ್ಟ್ ವರ್ಕ್ ಸಹ ಹ್ಯಾಂಡ್ ಮೇಡ್ ಅಂತೆ. ಇದೆಲ್ಲ ಕ್ಲೇ ಮಟೀರಿಯಲ್ಸಿಂದ ಯೂಸ್ ಮಾಡಿರೋದು. ಇವನ್ ಚಿಕ್ಕ ಟ್ರೇಯಿಂದ ಹಿಡಿದು ಆ ಕಪ್ಗಳು, ಪ್ಲೇಟ್ಸ್ಗಳು ಎಲ್ಲನೂ ಸಹ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ಈ ಪಕ್ಕದ ಸ್ಟಾಲ್ ಬಂದು ಚೀನಾದವರು. ಈ ಸ್ಟಾಲಲ್ಲಿ ಗಿಟಾರ್ಗಳ ಜೊತೆ ಒರಿಜಿನಲ್ ಪರ್ಲ್ಸ್ ಹಾಗೆ ಒರಿಜಿನಲ್ ಸಿಲ್ವರ್ ಸಹ ಸೇಲ್ ಮಾಡ್ತಾ ಇದ್ರು. ನನಗೋಸ್ಕರ ಅಂತ ಹೇಳಿ ಪಾಪ ಅವ್ರು ಗಿಟಾರ್ ನುಡಿಸಿದ್ರು ನೋಡಿ. ನಿಮ್ಮೆಲ್ರಿಗೂ ನಾನು ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.